ಫ್ರೆಂಡ್ಸ್ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಾನು ಈಗಾಗಲೇ ನಿಮಗೆ ತುಂಬ ಏನಂತಂದರೆ ಏನೇನೋ ಲೋನ್ಗಳು ಬಿಟ್ಟಿದ್ದಾರೆ ಇಲಾಖೆಯಲ್ಲಿ, ಅಂದರೆ ಗೌರ್ಮೆಂಟ್ ಇಲಾಖೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಬಿಟ್ಟಿರುವಂಥ ಒಂದು ಲೋನ್ಗಳ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಾನು. ಡಿ ದೇವರಾಜ್ ಅರಸ್ ಆಗಲಿ ಅಥವಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಲಿ ಅಥವಾ ಕೈಮಗ್ಗ ಆಗಲಿ, ಜವಳಿ ಇಲಾಖೆ ಆಗಲಿ, ಪ್ರತಿಯೊಂದು ಕೈಗಾರಿಕೆ ಇಲಾಖೆ ಆಗಲಿ, ಇನ್ನಿತರ ಇಲಾಖೆಯಲ್ಲಿ ಒಂದು ಒಳ್ಳೆ ಲೋನ್ಗಳು ಅಂದರೆ 5 ರಿಂದ 10 ಲಕ್ಷ ತನಕ ಲೋನ್ಗಳು ಸಿಗೋವಂಥವು ಒಂದು ಪ್ರತಿಯೊಂದು ಯಾವ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿಗೇಸಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು. ಸೊ ಅದರಿಂದ ನೀವು ಅಡ್ವಾಂಟೇಜ್ ತೊಗೊತಾ ಇದ್ದೀರಿ ಅಂತ ಅನ್ಕೊತೀನಿ ನಾನು. ಅದೇ ಥರ ಏನಂತಂದರೆ ಸಪ್ರೇಟಾಗಿ ವಿಕಲಚೇತನರಿಗೆ ಪ್ರತಿಯೊಂದು ಇಲಾಖೆಯಲ್ಲೂ 5% ಮೀಸಲಾತಿ ಅಂತ ಇದೆ. ಅದರದ್ದು ಅಲ್ಲಿ ಒಂದು 100 ಜನನ ಸೆಲೆಕ್ಷನ್ ಮಾಡಿದ್ರೆ ಅಂದರೆ 5 ರಿಂದ 10 ಜನಕ್ಕೆ ಕೊಡಬೇಕೆಂಬುದಿದೆ. ಸೊ ಅಲ್ಲಿನ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅದ್ರ ಜೊತೆ ಏನಂತಂದರೆ ಇನ್ನೊಂದು ಸಪ್ರೇಟಾಗಿ ನೀವು ವಿಕಲಚೇತನರಿಗೆ ಇರುವಂಥ ಜಿಲ್ಲಾ ವಿಕಲಚೇತನ ಹಿರಿಯ ಸಬಲೀಕರಣ ಇಲಾಖೆಯಿಂದ ಏನಂತಂದರೆ ಅಲ್ಲಿ ಆಧಾರ್ ಯೋಜನೆ ಅಡಿ ಒಂದು ಸ್ವಯಂ ಉದ್ಯೋಗಕ್ಕಾಗಿ ಏನಂತಂದರೆ ಅರ್ಜಿ ಅಲ್ಲಿನೂ ನೀವು ಅರ್ಜಿ ಸಲ್ಲಿಸ್ಬೋದು ಅದರದ್ದು. ಸೊ ಅದರದ್ದು ಏನಂತಂದರೆ ನೀವು ವೆಬ್ಸೈಟ್ ಮುಖಾಂತರ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಇದೆ ಏನಿದೆ ಅಂತ ತಿಳ್ಕೊಸಿ. ಇಲ್ಲಿ ಏನಂತಂದರೆ ನೀವು ಜಿಲ್ಲಾ ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಏನಂತಂದರೆ 2021ನೇ ಸಾಲಿನಲ್ಲಿ ಸ್ವಯಂ ಉದ್ಯೋಗಕ್ಕಾಗಿ ಆಧಾರ್ ಯೋಜನೆ ಅಡಿ ನೀವು ಅರ್ಜಿ ಸಲ್ಲಿಸ್ಬೋದು ನೀವು ಲೋನ್ಗೋಸ್ಕರ. ಇಲ್ಲಿ ಏನಂತಂದರೆ 1 ಲಕ್ಷದ ಲೋನ್ ಇರ್ತದೆ ನಿಮ್ಗೆ. ಆ 1 ಲಕ್ಷದ ಲೋನ್ ಅಂತಂದರೆ ಇಲ್ಲಿ 50% ಸಬ್ಸಿಡಿ ಇರ್ತದೆ ನಿಮ್ಗೆ. ಅದನ್ನು 50% ಸಬ್ಸಿಡಿ ಏನಂತಂದರೆ ಇಲಾಖೆಯಿಂದ ಕೊಡ್ತಾರೆ. ಸೊ 50% ಲೋನ್ ಏನಂತಂದರೆ ಬ್ಯಾಂಕ್ ಮೂಲಕ ನಿಮ್ಗೆ ಕೊಡ್ತಾರೆ ಅದನ್ನು. ಸೊ ಅದಕ್ಕೆ ನೀವು ಏನಂತಂದರೆ ಅದ್ರದ್ದು ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ಬೇಕು, ಏನೇನು ಇರಬೇಕು, ಅದು ಏನು ಅರ್ಹತೆಗಳು ಇರಬೇಕಂತಂದರೆ ಅಲ್ಲಿ ನೀವು ಅಂದರೆ 18 ರಿಂದ 55 ವರ್ಷ ಒಳಗಡೆ ಇರಬೇಕು ನೀವು. ಅಲ್ಲಿ ನಿಮ್ಮದು ಒಂದು ಭಾವಚಿತ್ರ ಮತ್ತು ಇಲಾಖೆಯಿಂದ ನೋಡಿದ ಒಂದು UDID ಕಾರ್ಡ್ ಅಂತ ಬರುತ್ತೆ. ವಿಕಲಚೇತನರ ಒಂದು ನಾವು ವಿಕಲಚೇತನರು ಇದೀವಿ ಅಂತ ತಿಳ್ಕೊಂಡು ಎಷ್ಟು ಗುರುತಿನ ಚೀಟಿ UDID ಕಾರ್ಡು, ಆಮೇಲೆ ನಿಮ್ಮದು ಒಂದು ಆಧಾರ್ ಕಾರ್ಡು, ID ಕಾರ್ಡು, ಪ್ರತಿಯೊಂದು ಜಾತಿ, ಆಮೇಲೆ ಬ್ಯಾಂಕ್ ಖಾತೆ, ಆಮೇಲೆ ಯೋಜನಾ ವರದಿ. ನೀವು ಪ್ರತಿಯೊಬ್ಬರು ಯಾವುದೇ ಸಲ್ಲಿಸಬೇಕಾಗಿತ್ತು ಒಂದು ಯೋಜನೆಗೆ ಅಂತಂದರೆ ಯೋಜನಾ ವರದಿ ಒಂದು ಮಸ್ಟ್ ಆ್ಯಂಡ್ ಶುಡ್ ಬೇಕಂತದು. ಇಲ್ಲಿ ಅಷ್ಟೇ ಅಲ್ಲ, ವಿಕಲಚೇತನರ ಇಲಾಖೆಗೆಲ್ಲ ಬೇರೆ ಯಾವುದೇ ಇಲಾಖೆಗೆ ಸಲ್ಲಿಸಬೇಕಾಗಿತ್ತು ಅಂತಂದರೆ ನಿಮ್ಮದೊಂದು ಯೋಜನಾ ವರದಿ ಇರಬೇಕಂದ್ರೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಅನ್ನೋದನ್ನು ಅದನ್ನು ತೋರಿಸ್ಬೇಕಲ್ಲ. ಎಷ್ಟು ಎಕ್ಸ್ಪೆಂಡಿಚರ್ ಇದೆ, ಎಷ್ಟು ಖರ್ಚಾಗ್ತಿದೆ, ನೀವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಆ ಒಂದು ಯೋಜನಾ ವರದಿಯಿಂದ ಏನಂತಂದರೆ ಗೊತ್ತಾಗುತ್ತೆ ಅಲ್ಲಿ ನೀವು ಇಲಾಖೆಗೆ ಸಲ್ಲಿಸಿದ ಮೇಲೆ. ಸೊ ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಗಿಸಿ ವಿಕಲಚೇತನರ ವ್ಯಕ್ತಿ, ಸೊ 45% ಮೇಲೆ ಇದ್ದವರು, ಸೊ ಯಾರಾದರೂ ಬೇಕಾದ್ರೆ ಅರ್ಜಿ ಸಲ್ಲಿಸೋಕೆ ಅರ್ಹರಿರ್ತಾರೆ. ಸೊ ಹಾಗಾಗಿ ಏನಂತಂದರೆ ನಿಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಬರುವಂಥ ಜಿಲ್ಲಾ ವಿಕಲಚೇತನರ ಹಿರಿಯ ಸಬಲೀಕರಣ ಇಲಾಖೆಗೆ ಭೇಟಿ ಕೊಡಿ. ಅಲ್ಲಿ ಏನಂತಂದರೆ ವಿಕಲಚೇತನರ ಸಹಾಯವಾಣಿ ಕೇಂದ್ರ ಅಂತಿರುತ್ತೆ, ಅಲ್ಲಿ ಮಾಹಿತಿ ಸಲಹಾ ಕೇಂದ್ರ ಇರುತ್ತೆ. ಸೊ ಅಲ್ಲಿ ಹೋಗಿ ಭೇಟಿ ನೀಡಿ, ಸರ್ ನಮ್ಗೆ ಈ ಥರ ಹಿಂಗೆ ಬಿಟ್ಟಿದ್ದಾರೆ ಅಂತ ವೆಬ್ಸೈಟಲ್ಲಿ ಬಂದಿದೆ, ಸೊ ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿ. ಸೊ ಕೆಲವೊಂದು ಇಲಾಖೆಯಲ್ಲಿ ಅಂತಂದರೆ ಕೆಲವೊಂದು ಜಿಲ್ಲೆಯಲ್ಲಿ ಆಫ್ಲೈನ್ ತೊಗೊತಾ ಇದ್ದಾರೆ, ಕೆಲವೊಂದು ಜಿಲ್ಲೆಯಲ್ಲಿ ಆನ್ಲೈನ್ ಇದೆ. ಸೊ ಅದ್ರ ಪ್ರೊಸೆಸ್ ಏನಂತೇಳಿ ಅವರೆಲ್ಲ ಹೇಳಿಕೊಡ್ತಾರೆ ನಿಮಗೆ. ಸೊ ಅದ್ರ ಪ್ರಕಾರ ನೀವು ಅರ್ಜಿ ಸಲ್ಲಿಸ್ರಿ. ಅದ್ರ ಪ್ರಕಾರ ಅರ್ಜಿ ಸಲ್ಲಿಸಿಗೇಷನ್ ಅಂತಂದರೆ ಕೆಲವೊಂದು ಕಡೆ ಏನಂತಂದರೆ ಅಕ್ಟೋಬರ್ ಎಂಡ್ವರೆಗಿದೆ, ಅಕ್ಟೋಬರ್ 15ವರೆಗಿದೆ. ಸೊ ನೀವು ಅಲ್ಲಿ ನಿಮ್ಮ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಹೋಗಿ ಇಲಾಖೆಗೆ ಭೇಟಿ ಕೊಟ್ಟಿಗೆ ಕೇಳ್ಕೊಳ್ಳಿ. ಸೊ ಇದರ ಒಂದು ಅಡ್ವಾಂಟೇಜ್ ತೊಗೊಳ್ಳಿ ಅಂತ ಹೇಳ್ತೇನೆ ನಾನು. ಯಾಕಂತಂದರೆ ಇಲ್ಲಿ ತನಕ ಪ್ರತಿಯೊಂದು ಬೇರೆ ಬಗ್ಗೆನೂ ವಿಡಿಯೋ ಮಾಡಿ ಹೇಳಿದ್ದೆ. ಬಟ್ ಈಗೇನಂತಂದರೆ ಒಂದು ವಿಕಲಚೇತನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ನಾನು. ಖಂಡಿತ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.